ಕಾಂಗ್ರೆಸ್ ಶಾಸಕರ ಜೊತೆ ಉಸ್ತುವಾರಿ ಸುರ್ಜೇವಾಲಾ 1-to-1 ಸಭೆ ಮಾಡ್ತಾ ಇದ್ದಾರೆ. ಶಾಸಕರ ಸಮಸ್ಯೆಗಳ ಕುರಿತು ಆಪ್ತ ಸಮಾಲೋಚನೆ ನಡೆಸಿದ್ದಾರೆ. ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಸುರ್ಜೇವಾಲಾ ಶಾಸಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಶಾಸಕರ ಕ್ಷೇತ್ರದಲ್ಲಿರುವಂತಹ ಅಭಿಪ್ರಾಯ, ಬೇಡಿಕೆಯ ಬಗ್ಗೆ ವಿವರಣೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಸರ್ಕಾರದ ಕಾರ್ಯಕ್ರಮ ಹಾಗೂ ಯೋಜನೆಗಳ ಲಾಭ ನಷ್ಟದ ವಿವರವನ್ನು ಕೂಡ ಉಸ್ತುವಾರಿ ಸುರ್ಜೇವಾಲಾ ಪಡೆದಿದ್ದಾರೆ. ಸುರ್ಜೇವಾಲಾ ಭೇಟಿ ಸಮಸ್ಯೆ ಕೇಳೋದಕ್ಕಷ್ಟೇ ಸೀಮಿತವೇ? ಸಿಎಂ ಡಿಸಿಎಂ ಬಗ್ಗೆ ಪರೋಕ್ಷ ವಿವರವನ್ನ ಸಂಗ್ರಹಣೆ ಮಾಡ್ತಿದ್ದಾರಾ ಸುರ್ಜೇವಾಲಾ ಅವರಿಂದ ದೂರದೃಷ್ಟಿಯ ಲೆಕ್ಕಾಚಾರನ ಇದು? ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಇನ್ನು ಸಿಎಂ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆಯಾ? ಸರ್ಕಾರ, ಪಕ್ಷದ ಸಂಘಟನೆ, ಜನರ ಅಭಿಪ್ರಾಯ, ಶಾಸಕರಿಂದ ಸಂಪೂರ್ಣವಾದಂತಹ ವಿವರವನ್ನ ಸಂಗ್ರಹಿಸುತ್ತಿದ್ದಾರೆ ಸುರ್ಜೇವಾಲಾ. ಶಾಸಕರು ಮಾತನಾಡುವ ಸ್ಟೈಲ್ ಗಮನಿಸಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಇನ್ನು ಹೆಚ್ಚುವರಿ ಮಾಹಿತಿಯನ್ನ ಪಡಿತಾ ಇದ್ದಾರೆ ಸುರ್ಜೇವಾಲಾ. ಶಾಸಕರ ಕೋಪ, ಬೇಸರ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಶಾಸಕರ ಅಭಿಪ್ರಾಯ ಕೇಳಿಸಿಕೊಂಡು ಹೆಚ್ಚು ವಿವರವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆಯ ಕುರಿತು ಒಂದು ರೀತಿಯ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆಯಾ? ಸುರ್ಜೇವಾಲಾರಿಂದ ಶಾಸಕರ ಭಾವನೆಯನ್ನ ತಿಳಿಯುವ ಪ್ರಯತ್ನ ಈ ಮೂಲಕ ಆಗ್ತಾ ಇದೆಯಾ? ಹೈಕಮಾಂಡ್ಗೆ ಶಾಸಕರ ಅಭಿಪ್ರಾಯ ನೀಡುವ ಸಾಧ್ಯತೆ ಇದೆ. ಶಾಸಕರು ಏನು ಅಭಿಪ್ರಾಯವನ್ನ ಕೊಡ್ತಾರೋ ಅದೆಲ್ಲವನ್ನ ಮಾಹಿತಿ ಸಂಗ್ರಹಿಸಿ ಹೈಕಮಾಂಡ್ಗೆ ನೀಡೋರಿದ್ದಾರಾ ಸುರ್ಜೇವಾಲಾ ಅನ್ನುವಂಥದ್ದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕಾಂಗ್ರೆಸ್ ಶಾಸಕರ ಜೊತೆ ಉಸ್ತುವಾರಿ ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಮೀಟಿಂಗ್. ಅದರಲ್ಲೂ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತಹ ಹಿನ್ನೆಲೆ ಏನು, ಉದ್ದೇಶ ಏನು, ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ವೀಣಾ, ಬಹಳ ದಿನಗಳ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿ ಶಾಸಕರ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಈ ಸಮಾಲೋಚನೆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅವರು ಈ ಸರ್ಕಾರದ ಸಾಧನೆಗಳು, ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಯೋಜನೆಗಳ ಬಗ್ಗೆ, ಕ್ಷೇತ್ರದಲ್ಲಿರ್ತಕ್ಕಂಥ ಅಭಿಪ್ರಾಯಗಳು, ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಗ್ಯಾರಂಟಿಗಳಿಗೆ ಇರ್ತಕ್ಕಂಥ ಮಿಶ್ರ ಪ್ರತಿಕ್ರಿಯೆಗಳು, ಜೊತೆಗೆ ಶಾಸಕರ ಬೇಡಿಕೆಗಳು ಮತ್ತು ಅವರ ಅಹವಾಲುಗಳನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಸುರ್ಜೇವಾಲಾ ಮಾಡ್ತಾ ಇದ್ದಾರೆ. ಆದ್ರೆ ಬಹಳ ಮುಖ್ಯವಾಗಿ ಇದು ಇಷ್ಟಕ್ಕೆ ಸೀಮಿತವಾಗಿದೆ ಅನ್ನುವಂಥದ್ದು ಈಗ ಅನುಮಾನಕ್ಕೆ ಕಾರಣ ಆಗ್ತದೆ. ಯಾಕಂತಂದ್ರೆ ಸುರ್ಜೇವಾಲಾ ಅವರು ಹೆಚ್ಚುವರಿ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಯಾರು ಸುರ್ಜೇವಾಲಾ ಭೇಟಿ ಮಾಡಿದ್ರು ಅವರು ಆ ಭೇಟಿ ಆದ ನಂತರದಲ್ಲಿ ಕೆಲ ಶಾಸಕರುಗಳು ಆಪ್ತವಾಗಿ ಕೆಲ ಮಾಹಿತಿಗಳನ್ನ ಮಾಧ್ಯಮಗಳು ನೀಡ್ತಾ ಇದ್ದಾರೆ. ಅಂದ್ರೆ ಈಗ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸುರ್ಜೇವಾಲಾ ಅವರು ಕೆಲವೊಂದಷ್ಟು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಒಂದು ವಾತಾವರಣ ಇದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಶಾಸಕರುಗಳ ಭೇಟಿಯ ಸಂದರ್ಭದಲ್ಲಿ ಶಾಸಕರಿಂದ ಒಂದು ರೀತಿ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಮಾಹಿತಿಯನ್ನು ಕೂಡ ಸುರ್ಜೇವಾಲಾ ಪಡೆದುಕೊಳ್ತಾ ಇದ್ದಾರೆ. ಸಚಿವರ ಕಾರ್ಯವೈಖರಿ ಜೊತೆಗೆ ಮುಖ್ಯಮಂತ್ರಿಗಳ ಕಾರ್ಯವೈಖರಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರ, ಪಕ್ಷ ಸಂಘಟನೆ ಇವೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಶಾಸಕರುಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಆ ರಿಯಾಕ್ಟ್ಗೆ ಅನುಗುಣವಾಗಿ ಅವರು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿ ಇನ್ನಷ್ಟು ಮಾಹಿತಿಗಳ ಸಂಗ್ರಹ ಮಾಡ್ತಿದ್ದನ್ನ ಗಮನಿಸ್ತಾ ಇದ್ರೆ ಇದು ಕೇವಲ ಶಾಸಕರ ಅಸಮಾಧಾನಕ್ಕಷ್ಟೇ ಸೀಮಿತವಾಗಿರ್ತಕ್ಕಂಥ ಒಂದು ಚರ್ಚೆ ಅಲ್ಲ, ಸಮಾಲೋಚನೆ ಅಲ್ಲ. ಬದಲಾಗಿ ಇದರ ದೂರದೃಷ್ಟಿಯ ಒಂದು ಚಿಂತನೆ ಇರುವ ಕಾರಣಕ್ಕಾಗಿಯೇ ನಾಯಕತ್ವ ಬದಲಾವಣೆಯಂತ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯವೂ ಕೂಡ ಬಹಳ ಪ್ರಮುಖವಾಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ಸಂಪೂರ್ಣವಾಗಿರುವಂತ ಮಾಹಿತಿ ಕೊಡುವ ಕಾರಣ ಹಿನ್ನೆಲೆಯಲ್ಲೇ ಈ ರೀತಿಯಾಗಿರುವಂತ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತದೆ. ಒಟ್ಟಲ್ಲಿ ಸುರ್ಜೇವಾಲಾ ಅವರ 3 ದಿನಗಳ ರಾಜ್ಯ ಪ್ರವಾಸ, ಶಾಸಕರೊಂದಿಗೆ ಅವರು ನಡೆಸ್ತಾ ಇರತಕ್ಕಂತ ಚರ್ಚೆಗಳು, ಸಮಾಲೋಚನೆಗಳು, ಹಿರಿಯ ನಾಯಕರೊಂದಿಗೆ ಚರ್ಚೆಗಳು ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಇದು ಕೇವಲ ಶಾಸಕರುಗಳು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದಷ್ಟೇ ಅಲ್ಲ, ಬದಲಾಗಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಸೂಚನೆ ಇಟ್ಟುಕೊಂಡು ಸುರ್ಜೇವಾಲಾ ಅವರು ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ ಅನ್ನುವಂತ ರೀತಿಯ ಒಂದು ಚರ್ಚೆಗಳಿಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಕೇಳಿ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಆನಂದ್, ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.